ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತು ಗೌರಿ ಹಬ್ಬ, ಗೌರಿ ಗಣೇಶ ಹಬ್ಬ. ಸೊ ಎಲ್ಲರಿಗೂ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಟೈಮ್ ಒಂದು 6:30 ಆಗಿದೆ. ಫ್ರೆಶ್ ಅಪ್ ಆಗಿದ್ದೀನಿ. ಏನಕ್ಕಂದರೆ ನಾವು ಏನು ಗೌರಿ ಗಣೇಶ ಎಲ್ಲ ಲಕ್ಷ್ಮೀ ಹಬ್ಬದ ಥರ ಎಲ್ಲ ಕೂರಿಸಿ ಆ ಥರದ್ದೆಲ್ಲ ನಾವು ತುಂಬ ಇದು ವ್ರತ ಥರ ಏನು ಮಾಡಲ್ಲ. ಜಸ್ಟ್ ಗೌರಿ ಗಣೇಶನ ತಂದು ಅದಕ್ಕೇನು ಮಿನಿಮಮ್ ಪೂಜೆ ಅಂತ ಏನಿರುತ್ತೆ ಅದನ್ನು ಪಾಲಿಸ್ಬಿಟ್ಟು ಪೂಜೆ ಮಾಡಿ ಹಬ್ಬ ಮಾಡೋದು. ಸೊ ನೆನ್ನೆ ಏನಂದರೆ ಪ್ರಕುಲ್ 2 ವೀಲರಲ್ಲಿ ತೊಗೊಂಡ್ಬಂದಿದ್ದು, ನಾನು ಲಶಿಕಾ ಪ್ರಕುಲ್ 3 ಜನನೂ ಹೋಗಿ 2 ವೀಲರಲ್ಲಿ ತೊಗೊಂಡು ಬಂದಿದ್ದು ಗಣೇಶನ. ಆ ಸೊಂಡ್ಲದ್ದು ಏನಿದೆ ತುದೀಲಿ ಅದೊಂಚೂರು ಬ್ರೇಕ್ ಆಗಿಬಿಟ್ಟಿದೆ. ಸೊ ಅದು ಭಿನ್ನ ಅಂತ ಹೇಳ್ತಾರೆ, ಅದನ್ನು ಇಟ್ಟು ಪೂಜೆ ಮಾಡಬಾರ್ದು. ಸೊ ಇವತ್ತು ಹೆಂಗೋ ಗೌರಿ ಮುಗಿಸ್ಕೊಂಡ್ಬಿಟ್ಟು ನಾಳೆ ಅಲ್ವಾ ಗಣೇಶ ಹಬ್ಬ, ಹಾಗಾಗಿ ಅದನ್ನು ಇವಾಗ ನೀರಿಗೆ ಬಿಡಬೇಕು. ಸೊ ನೀರಿಗೆ ಬಿಟ್ಟು ಯಾವುದಾದ್ರೂ ತುಳಿದಲ್ಲೇ ಇರೋ ಜಾಗಕ್ಕೆ ನೀರನ್ನ ಒಂದು ಗಿಡಕ್ಕೆ ಹಾಕಿಬಿಟ್ಟು, ಸೊ ಇನ್ನೊಂದು ಸಂಜೆ ತರೋಣ, ಒಂದು ನೋಡಿಕೊಂಡು ಪುಟ್ಟು ಸೈಜ್ ತರೋಣ ಅಂತ ಅಂದ್ಕೊಂಡೆ. ಸೊ ಅವನಿಗೆ ಅಂದರೆ ಅವ್ನು ಹಿಡ್ಕೊಂಡಿದ್ನಲ್ಲ ಹಿಂದೆ, ಸೊ ಒಂದೊಂದು ಸತಿ ಗೊತ್ತಿಲ್ಲದಲೇ ಹಂಗೆ ಆಗುತ್ತೆ. ಅದರಲ್ಲೂ ಮಣ್ಣಿಂದ ಮಾಡಿರೋದಲ್ವ, ಒಂದು ಚೂರು ಹಿಂಗೆ ಜಾಸ್ತಿ ರಫಾಗಿ ಯೂಸ್ ಮಾಡಿದ್ರೂ ಬ್ರೇಕ್ ಆಗೋದು, ಕ್ರ್ಯಾಕ್ ಆಗೋದು ಈ ಥರದ್ದಾಗುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಡಬಲ್ ಖರ್ಚು ಆಗೇ ಆಗುತ್ತೆ. ಸೊ ಇನ್ನೊಂದು ತರಬೇಕು, ಅದನ್ನು ಪೂಜೆ ಮಾಡಬಾರ್ದು ಆ್ಯಕ್ಚುಲಿ, ಅದನ್ನು ರೀಪ್ಲೇಸ್ ಆಗಿ ಇನ್ನೊಂದು ತರಬೇಕು. ಸೊ ಇವತ್ತು ಗೌರಿ ಹಬ್ಬ ಮುಗಿಸ್ಕೊಂಡು ಸೊ ನಾಳೆ ಗಣೇಶ ಹಬ್ಬ. ಆ್ಯಂಡ್ ಗೌರಿನ ಬರೀ ಗೌರಿ ನಾವು ಏನಿದು ಐಡಲ್ ತರ್ತೀವೋ ಅದನ್ನು ಮಾತ್ರ ಕೂರಿಸ್ಬಾರ್ದು. ಅದ್ರ ಜೊತೆಗೆ ಸಗಣಿ ಮತ್ತು ಗರಕೆ ಬೆನಕನ ಥರ ಮಾಡಿಬಿಟ್ಟು ಅದನ್ನು ಕೂರಿಸ್ಬೇಕು. ಗೌರಿ ಒಂದನ್ನೇ ಕೂರಿಸ್ಬಾರ್ದು ಅಂತ ಹೇಳ್ತಾರೆ. ಸೊ ಅದನ್ನು ರೆಡಿ ಮಾಡ್ಕೋಬೇಕು. ಇನ್ನು ನೈವೇದ್ಯಕ್ಕೆ ಚಿತ್ರಾನ್ನ, ಜಾಮೂನ್ ಮತ್ತು ಮಸಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮಗೂ ಆಗುತ್ತೆ ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು, ಸೊ ದೇವ್ರಿಗೂ ಕೂಡ ಆಗುತ್ತೆ. ಸೊ ಅವನಿಗೆ ಗೌರಿ ಹಬ್ಬದ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ಆ್ಯಂಡ್ ನಿಮ್ಮನೇಲೂ ಕೂಡ ಹಬ್ಬದ ವಾತಾವರಣ, ಪ್ರಿಪ್ರೇಷನ್ಸು, ಏನೇ ಹಬ್ಬ ಅಂದ್ರೂ ಸಿಂಪಲ್ ಆಗಂತೂ ಪೂಜೆ ಇದ್ದೇ ಇರುತ್ತೆ. ಒಂಥರ ಪಾಸಿಟಿವ್ ವೈಬ್ಸ್. ಆ್ಯಂಡ್ ನಮ್ಮ ಏರಿಯಾದಲ್ಲೂ ಕೂಡ ಗಣೇಶ ಕೂರಿಸ್ತಾರೆ. ನಾಳೆಯಿಂದ ಅಂದರೆ 29 3 ದಿನ ಕೂರಿಸ್ಬಿಟ್ಟು ಅವತ್ತು ವಿಸರ್ಜನೆ ಮಾಡ್ತಾರೆ. ಇನ್ನು ನಮ್ಮ ಏರಿಯಾದಲ್ಲಿ ದೇವಸ್ಥಾನದಲ್ಲೇ ಮಾತ್ರ ಅಲ್ಲ, ಸುಮಾರು ಕಡೆ ಗಣೇಶನ ಕೂರಿಸ್ತಿದ್ದಾರೆ, ಅಂದರೆ ತುಂಬ ಜೋರಾಗೆ ಕೂರಿಸ್ತಿದ್ದಾರೆ. ಸೊ ನೋಡೋಣ, ಅಲ್ಲೂ ಎಲ್ಲನೂ ಹೋಗಿ ನಿಮಗೆಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ತೋರಿಸ್ತೀನಿ. ಇನ್ನು ಹಬ್ಬ ಅಂದರೆ ಸಾಕು, ಬೆಳಗ್ಗೆ ಬೇಗ ಎದ್ಬಿಟ್ಟು ನೈವೇದ್ಯಕ್ಕೆ ಎಲ್ಲ ಮಾಡಿ ಪೂಜೆ ಮಾಡೋದೇ ಒಂದು ಇದಿರುತ್ತೆ. ಸೊ ಅದೇ ಥರನೇ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ನೈವೇದ್ಯ ಮಾಡಬೇಕು. ಹಾಗೆ ನೈವೇದ್ಯ ಮಾಡೋಂಗೇ ಇಲ್ಲ. ಏನೇ ನೈವೇದ್ಯ ಮಾಡಿದ್ರೂ ಸ್ನಾನ ಮಾಡಿ ಶುಚಿಯಾಗಿ ಮಡಿಯಾಗಿ ನೈವೇದ್ಯ ಮಾಡಿಬಿಟ್ಟು ನಾವು ಕೂಡ ಅದನ್ನು ಟೇಸ್ಟ್ ಮಾಡ್ದಲೇ ದೇವರಿಗೆ ಇಡಬೇಕು. ಇದು ಪ್ರೊಸೀಜರ್ ಇರುತ್ತೆ. ದೇವ್ರಿಗೆ ಇಟ್ಮೇಲೆ ನಾವು ಆ ಪ್ರಸಾದನ ನಾವು ಏನು ಮಾಡಿರ್ತೀವಿ ಅದನ್ನು ನಾವು ತಿನ್ನಬೇಕು. ಇನ್ನು ಇವತ್ತು ನಾನು ಆಗಲೇ ಹೇಳ್ದಂಗೆ ಸ್ವೀಟ್ಗೆ ಜಾಮೂನ್ ಮಾಡ್ತಾಯಿದ್ದೆ, ಚೆನ್ನಾಗಿರುತ್ತೆ. ಅಂದರೆ ಸ್ವೀಟಿಗೆ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ನಾಳೆ ಒಬ್ಬಟ್ಟು ಕಡುಬುನೂ ಮಾಡೋಣ ಗಣೇಶ ಹಬ್ಬಕ್ಕೆ ಅಂದ್ಬಿಟ್ಟು. ಕಡುಬು ಅಂದ್ರೂ ಫೇವ್ರೇಟ್ ಗಣೇಶಂಗಲ್ವ. ನಾವು ಯೂಶ್ವಲಿ ಹೂರ್ಣದ ಕಡುಬೆ ಮಾಡೋದು ಜಾಸ್ತಿ. ಖಾರದ ಕಡುಬು, ಮೋದಕ ಇದೆಲ್ಲ ಮಾಡೋದಿಲ್ಲ ನಾವು. ಅದಂದರೆ ಯಾವತ್ತೂ ಮಾಡಿಲ್ಲ, ನಮ್ಗೆ ಅದು ಐಡಿಯಾನೂ ಇಲ್ಲ ಹೆಂಗೆ ಮಾಡೋದು ಅಂದ್ಬಿಟ್ಟು. ಹಾಗಾಗಿ ಪ್ರತಿ ವರ್ಷ ಎಂದಿನಂತೆ ಸಿಹಿ ಕಡುಬುನ ಮಾಡ್ತೀವಿ ಆ ಗಣೇಶ ಹಬ್ಬ ಅಂದ ತಕ್ಷಣ. ಇನ್ನು ಈ ಚಿಕ್ಕ ಅಂದರೆ ಬೈ 1 get 1 ಜಾಮೂನ್ ಪ್ಯಾಕೆಟ್ ಬರುತ್ತಲ್ಲ ಚಿಕ್ಕದು, ಒಂದಾದರೆ ಸಾಕು. ಒಂದು 35 ಅಷ್ಟು ಜಾಮೂನ್ ಆಗುತ್ತೆ ಮೀಡಿಯಮ್ ಸೈಜಲ್ಲಿ ಮಾಡಿಕೊಂಡ್ರೆ ಸಾಕು. ಇದು ಶುಗರಲ್ಲಿ ಮಾಡೋದ್ರಿಂದ ಅಲ್ವಾ, ಹಾಗಾಗಿ ನಾನು ಜಾಸ್ತಿ ಮಾಡೋದಕ್ಕೆ ಹೋಗಲ್ಲ. ಜಾಮೂನ್ 1 ಪ್ಯಾಕೆಟೇ ಮಾಡಿ ಮುಗಿಸ್ಬಿಡ್ತೀನಿ. ಒಂದು 4-5 ಎಲ್ರಿಗೂ ಒಂದು ಸಿಗೋ ಥರ. ಅಂದರೆ ಶುಗರ್ ಯೂಸ್ ಮಾಡಿರ್ತೀನಿ. ಶುಗರ್ ಸ್ವಲ್ಪ ಏನು ಅದು ಪೂರನೇ ಇದ್ದು ಇನ್ನೇನು ಮಾಡೋಕ್ಕಾಗಲ್ಲ. ಜಾಮೂನ್ನ ಶುಗರ್ ಪಾಕದಲ್ಲೇ ಡಿಪ್ ಮಾಡಬೇಕು, ಬೆಲ್ಲದ ಪಾಕಕ್ಕೆ ಡಿಪ್ ಮಾಡೋಕ್ಕಾಗಲ್ಲ. ಇನ್ನು ಗೌರಿದೆಲ್ಲ ಏನು ತಂದಿದ್ವಿ ಅದನ್ನು ಕ್ಲೀನಾಗಿ ಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಇದ್ದೀನಿ. ಧೂಳಿಗೆ ಎಲ್ಲನೂ ಇರುತ್ತಲ್ಲ, ಒರೆಸ್ಕೊಳ್ಳೇಬೇಕು. ಲೈಟಾಗಿ ಒರೆಸ್ಕೊಂಡ್ರೆ ಏನು ಅದೇನು ಕಲರ್ ಹೋಗೋದು ಕರ್ಗೋದು ಅದೆಲ್ಲ ಏನು ಆಗೋದಿಲ್ಲ. ಲೈಟಾಗಿ ಒರೆಸ್ಕೊಂಡು ಕುಂಕುಮ, ಅರಿಶಿನ, ಶ್ರೀಗಂಧ ಎಲ್ಲನೂ ಇಟ್ಕೊಂಡ್ರೆ ಸಾಕಾಗತ್ತೆ. ಇನ್ನು ಇಲ್ಲಿ ಬೆನಕನ ಕೂಡ ಮಾಡಿದ್ದೀನಿ. ಏನಕ್ಕಂದರೆ ಇವತ್ತು ಗೌರಿನ ಒಂದನ್ನೇ ಕೂರಿಸ್ಬಾರ್ದು, ಗೌರಿನ ಮಾತ್ರ ಕೂರಿಸ್ಬಾರ್ದು, ಅದ್ರ ಜೊತೆಗೆ ಬೆನಕನ ಕೂಡ ಕೂರಿಸ್ಬೇಕು. ಹಾಗಾಗಿ ನಾನು ಸ್ವಲ್ಪ ಸಗಣಿನ ಈ ರೀತಿ ಮಾಡಿಕೊಂಡು ಕುಂಕುಮ, ಅರಿಶಿನ ಎಲ್ಲ ಇಟ್ಕೊಂಡು ಅದ್ರ ಮೇಲೆ ಗರ್ಕೆನ ಇಟ್ಕೊಂಡಿದ್ದೀನಿ. ಇದು ಬೆನಕ ಥರ ಆಗುತ್ತೆ. ಗೌರಿನ ಒಬ್ಬರೇ ಆಗಿ ಗೌರಿನ ಕೂರಿಸ್ಬಾರ್ದು ಅನ್ನೋ ರೀಸನ್ಗೆ ಇದನ್ನು ನಾನು ರೆಡಿ ಮಾಡಿಕೊಂಡೆ.
ಇನ್ನು ರೆಡಿಯಾಗಿ ಬಂದೆ. ಯೂಶ್ವಲಿ ನಾನು ಹಬ್ಬ ಅಂದರೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದೆ ನಾನು ಸೀರೆಗೆ ಜಾಸ್ತಿ. ಏನಕ್ಕಂದರೆ ಬೇರೆ ಟೈಮಲ್ಲಂತೂ ನಾವು ಸ್ಯಾರಿ ವೇರ್ ಮಾಡೋದಕ್ಕಾಗಲ್ಲ, ನಮ್ಗೆ ಅಷ್ಟು ಟೈಮೂ ಇರೋಲ್ಲ, ನಮಗದು ಅಷ್ಟು ಫ್ರೀನೂ ಇರೋಲ್ಲ. ಏನಕ್ಕಂದರೆ ಮಕ್ಕಳಿರೋದ್ರಿಂದ ಈ ಥರ ಆಗೇ ಆಗುತ್ತೆ. ಹಾಗಾಗಿ ನಾನು ಸ್ಯಾರಿ ವೇರ್ ಮಾಡ್ತೀನಿ ಕಂಪಲ್ಸರಿ. ಹಬ್ಬದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಓಕೆ, ಒಂದು 15 ನಿಮಿಷ ಆದರೂ ಟೈಮ್ ತೊಗೊಂಡು ನಾನೊಂದು ಸ್ವಲ್ಪ ಬೇಗ ಎದ್ದು ಸ್ಯಾರಿನೆಲ್ಲ ಉಟ್ಕೊಂಡು, ಇನ್ನು ಯೂಶ್ವಲಿ ದೇವ್ರ ಪೂಜೆ ಮಾಡೋವಾಗೆಲ್ಲ ದೇವ್ರ ಗೀತೆಗಳನ್ನ ಹಾಕೊಡ್ತಾನೆ ಇರ್ತೀನಿ ಟಿ ವಿದಲ್ಲಿ, ಮಿಸ್ಸೇ ಮಾಡೋದಿಲ್ಲ. ಅದೊಂಥರ ಪಾಸಿಟಿವ್ ವೈಬ್ಸ್ ಅನ್ನೋದೇ ಕೊಟ್ಬಿಡುತ್ತೆ. ದೇವ್ರ ಹಾಡು ಕೇಳ್ತಾ ದೇವ್ರ ಪೂಜೆ ಮಾಡೋದು ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಅದರಲ್ಲೇ ನಾವು ಮುಳುಗೋಗಿರ್ತೀವಿ. ಬರೀ ದೇವ್ರ ಪೂಜೆ ಮಾಡೋದಕ್ಕಿಂತ ಈ ಥರ ಹಾಡು ಕೇಳ್ಕೊಂಡು ಪೂಜೆ ಮಾಡಿದ್ರೆ ಕಾನ್ಸಂಟ್ರೇಷನ್ ಎಲ್ಲ ದೇವ್ರ ಮೇಲೇ ಇರುತ್ತೆ. ನಮ್ಮ ಮೈಂಡ್ ಎಲ್ಲೂ ಕೂಡ ಡೈವರ್ಟ್ ಆಗೋದೇ ಇಲ್ಲ. ಇನ್ನು ಬಾಳೆಕಂದು ಎಲ್ಲ ಏನು ತಂದಿದ್ದೆ ಅದನ್ನೆಲ್ಲ ಇಟ್ಟು ಫೋಟೋ ಹಿಂದೆನೇ ಇಟ್ಟಿದ್ದೀನಿ. ಆರಾಮಾಗಿ ಅಲ್ಲಿ ನಿಂತ್ಕೊಳ್ಳುತ್ತೆ. ಅಲ್ಲಿ ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ ಫೋಟೋ ಹಿಂದೆಗಡೆ, ಅಲ್ಲೆಲ್ಲ ಇಟ್ಟು ಇನ್ನು ಗರ್ಕೆ ಮಾಮೂಲಿ ಪ್ರತಿದಿನ ಗಣೇಶಂಗೆ ಏನಿದೆ ಗರ್ಕೆ ಇಡ್ತಾನೆ ಇರ್ತೀವಿ. ಏನಾದರೂ ಫೋಟೋ ಮುಂದೆನೇ ಗೌರಿ ಮತ್ತು ಬೆನಕನ ಕೂರಿಸ್ಬಿಟ್ಟು ಕೆಳಗಡೆ ಸ್ಟೆಪ್ ಏನಿದೆ ಅಲ್ಲಿ ಕಲಶ ಇಟ್ಟು ಪೂಜೆ ಮಾಡೋಣ ಅಂತ ಐಡಿಯಾ ಮಾಡಿಕೊಂಡೆ. ಇನ್ನು ಶ್ರೀಗಂಧ ಮತ್ತು ಕುಂಕುಮ ಎಲ್ಲ ಇಡ್ತಾ ಇದ್ದೀನಿ ದೇವರಿಗೆ. ಶ್ರೀಗಂಧದ ಪುಡಿ ಯೂಸ್ ಮಾಡ್ತೀವಲ್ಲ, ಏನು ಘಮ ಇರುತ್ತೆ ಗೊತ್ತಾ, ಅದಿಲ್ಲದಲ್ಲೇ ಕಂಪ್ಲೀಟ್ ಆಗೋದೇ ಇಲ್ಲ ಪೂಜೆ. ಅಷ್ಟು ಪರಿಮಳ ಕೊಡುತ್ತೆ. ಹಾಗೆ ಅದೊಂಥರ ಲುಕ್ಕು ಕೂಡ ಚೇಂಜ್ ಆಗೋಗ್ಬಿಡುತ್ತೆ. ಇನ್ನು ದೇವ್ರಿಗೆ ಯಾವ ಬೆರಳಲ್ಲಿ ಕುಂಕುಮ ಇಡಬೇಕು ಅನ್ನೋದು ಗೊತ್ತೇ ಇರುತ್ತೆ. ಬಟ್ ನಾನೊಂದು ಸಲ ಹೇಳಿಬಿಡ್ತೀನಿ, ಗೊತ್ತಿಲ್ಲದಲ್ಲೇ ಇರೋರಿಗೆ ಯೂಸ್ಫುಲ್ ಆಗುತ್ತೆ ಅಂತ. ಈ ತಮ್ ಫಿಂಗರಲ್ಲಿ ಇಡಬಾರ್ದು ಮತ್ತು ಕಿರು ಬೆರಳು ಏನಿದೆ ಅದರಲ್ಲಿ ಕೂಡ ಇಡಬಾರ್ದು. ಇನ್ನು ಇಂಡೆಕ್ಸ್ ಫಿಂಗರ್ ಅಂದರೆ ತಮ್ ಫಿಂಗರ್ ಪಕ್ಕ ಇರುತ್ತಲ್ಲ, ಆ ಇಂಡೆಕ್ಸ್ ಫಿಂಗರಲ್ಲೂ ಕೂಡ ಇಡಬಾರ್ದು. ಏನಕ್ಕಂದರೆ ಹಂಗಿಟ್ರೆ ಅದೇನೋ ಬೆರಳು ಮಾಡಿ ತೋರಿಸ್ದಂಗೆ ಅನ್ನೋ ಥರ ಇರುತ್ತೆ. ಸೊ ಹಾಗಾಗಿ ಮಿಡಲ್ ಫಿಂಗರ್ ಏನಿದೆ, ಲಾಂಗ್ ಫಿಂಗರು, ಆ ಬೆರಳಲ್ಲಿ ದೇವ್ರಿಗೆ ಕುಂಕುಮ ಅರಿಶಿನ ನಾವೇನೇ ಇಟ್ಟರು ಆ ಮಿಡಲ್ ಫಿಂಗರಲ್ಲಿ ದೇವ್ರಿಗೆ ಇಡಬೇಕು. ಇನ್ನು ನಮಗೆ ಮನುಷ್ಯರಿಗೆ ಯಾರಾದರೂ ಇಡೋವಾಗ, ಇಲ್ಲ ನಮಗೆ ನಾವೇ ಕುಂಕುಮ ಏನಾದರೂ ಇಟ್ಕೊಳ್ತೀವಲ್ಲ, ಆವಾಗ ನಾವು ಈ ರಿಂಗ್ ಫಿಂಗರ್ ಅಂತೀವಲ್ಲ, 4th ಫಿಂಗರು, ಅದನ್ನು ಯೂಸ್ ಮಾಡ್ಕೋಬೇಕು. ಸೊ ಐ ಹೋಪ್ ತುಂಬ ಜನಕ್ಕೆ ಗೊತ್ತಿರುತ್ತೆ, ಬಟ್ ಒಂದ್ಸಲ ತಿಳಿಸ್ದೆ ಗೊತ್ತಿಲ್ಲದಲೇ ಇರೋರಿಗೆ ತಿಳ್ಕೊಳ್ಳಿ ಅಂತ. ಇನ್ನು ಹೂವು ಎಲ್ಲ ಇಟ್ಟು ರೆಡಿ ಮಾಡಿಕೊಂಡು ಈಗ ನೈವೇದ್ಯಕ್ಕೆ ಜಾಮೂನ್ ಒಂದು ಕಪ್ಪಲ್ಲಿ ಮತ್ತು ಚಿತ್ರಾನ್ನ ಮಾಡಿದೆ. ಚಿತ್ರಾನ್ನ ಒಂದು ಕಪ್ಪಲ್ಲಿ ಇಟ್ಟು ನೈವೇದ್ಯಕ್ಕೆ ಇಟ್ಟಿದ್ದೀನಿ ಬಾಳೆಲೆ ಮೇಲೆ. ಇನ್ನು ಗೌರಿ ಹಬ್ಬ ಅಂದರೆ ತುಂಬ ಜನ ಬಾಗ್ನ ಕೊಡುವಂಥದ್ದು ಇದು ಹಬ್ಬ. ಸೊ ಯೂಶ್ವಲಿ ನಮ್ಮ ಕಡೆ ಗೌರಿ ಹಬ್ಬಕ್ಕೆ ಬಾಗ್ನ ಕೊಡ್ತಾರೆ ಅಂತ ಏನಿಲ್ಲ, ದುಡ್ಡು ಕೊಡ್ತಾರೆ ಅಪ್ಪ ಅಮ್ಮ. ಇಲ್ಲಾಂದರೆ ಬಾಗ್ನ ನಮಗೆ ಟೈಮ್ ಏನಂದರೆ ನಮಗೆ ಮಡ್ಲಕ್ಕಿ ಅಂತ ಕೊಡ್ತಾರೆ. 3 ವರ್ಷಕ್ಕೆ ಒಂದು ಸಲ, 1 ವರ್ಷಕ್ಕೆ ಒಂದು ಸಲ, 5 ವರ್ಷಕ್ಕೆ ಒಂದು ಸಲ, ಈ ಥರ. ಯೂಶ್ವಲಿ ನಮ್ಮ ಕಡೆ 3 ವರ್ಷಕ್ಕೆ, ನಮ್ಮ ಮನೇಲಿ ಕೊಡೋದು 3 ವರ್ಷಕ್ಕೆ ಒಂದು ಸಲ ಮಡ್ಲಕ್ಕಿ ಕೊಡ್ತಾರೆ. ಅದನ್ನೇ ನಾವು ಬಾಗ್ನ ಅಂತ ಅಂದ್ಕೊಳ್ಳೋದು. ಸ್ಪೆಷಲಾಗಿ ಗೌರಿ ಹಬ್ಬದಲ್ಲಿ ಬಾಗ್ನ ಅಂತ ನಮ್ಮ ಮನೇಲಿ ಆ ಥರ ಆಚಾರ ವಿಚಾರ ಏನಿಲ್ಲ. ಬಟ್ ತುಂಬ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಏನಿದೆ ಗೌರಿ ಹಬ್ಬದಲ್ಲೇ ಬಾಗ್ನ ಕೊಡ್ತಾರೆ. ಬಟ್ ನಮ್ಮದು ಕಡೆ ಸ್ವಲ್ಪ ಆಂಧ್ರ ಈ ಕಡೆ ರೂಲ್ಸ್ ಸ್ವಲ್ಪ ಇದಾಗುತ್ತೆ, ಇನ್ಫ್ಲುಯೆನ್ಸ್ ಆಗುತ್ತೆ. ಹಾಗಾಗಿ ಮಡ್ಲಕ್ಕಿ ಟೈಮೇ ಬಾಗ್ನ ಅನ್ನೋ ಥರ ಇರುತ್ತೆ. ಇನ್ನು ಮನೇಲೆಲ್ಲ ಪೂಜೆ ಮಾಡಿಬಿಟ್ಟು ನಾನು ತಿಂಡಿ ತಿಂದಿದ್ದೆ ಲೇಟ್ ಆಯಿತು, ಪೂಜೆ ಮಾಡಿದ್ದೆ ಲೇಟ್ ಆಯಿತು. ಏನಕ್ಕಂದರೆ ಟೈಮ್ ಚೆನ್ನಾಗಿರಲಿಲ್ಲ. 11 ಗಂಟೆ ಮೇಲೆ ಟೈಮ್ ಚೆನ್ನಾಗಿತ್ತು. ಇನ್ನು 9 ಗಂಟೆ ಒಳಗಡೆ ಇದ್ದಿತ್ತು. 9 ಗಂಟೆ ಒಳಗಡೆ ಆಗಲಿಲ್ಲ. ಏನಕ್ಕಂದರೆ ನೈವೇದ್ಯ ಎಲ್ಲ ಮಾಡಿಕೊಂಡು ಪ್ರಿಪೇರ್ ಮಾಡೋಷ್ಟೊತ್ತಿಗೆ, ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಲೇಟ್ ಆಗೇ ಆಗುತ್ತೆ. ಸರಿ 11 ಗಂಟೆ ಮೇಲೇ ಮಾಡೋಣ ಅಂದ್ಬಿಟ್ಟು ಲೇಟಾಗಿ ಸ್ವಲ್ಪ 12 ಗಂಟೆ ಒಳಗಡೆ ಮುಗಿಸ್ಬಿಟ್ಟೆ ಪೂಜೆ, 11:15 ಒಳಗಡೆ ಎಲ್ಲ. ಇನ್ನು ಅದಾದಮೇಲೆ ಪೂಜೆ ಎಲ್ಲ ಆದಮೇಲೆ ತಿಂಡಿ ತಿಂದು, ಇನ್ನು ಗಣೇಶ ದೇವಸ್ಥಾನದಲ್ಲೂ ಕೂಡ ಗೌರಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅಲ್ಲಿ ಹೋಗಿ ಇನ್ನು ಕಾಯಿ ಹಣ್ಣು ಇದನ್ನೆಲ್ಲ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಕೂಡ ಬಂದ್ವಿ. ಇನ್ನು ಪ್ರತಿ ವರ್ಷ ನಾನು ಗೌರಿನ ಏನು ಕೂರಿಸಿರ್ತಾರೆ ಗಣೇಶ ದೇವಸ್ಥಾನದಲ್ಲಿ, ಪ್ರತಿ ವರ್ಷ ನಾನು ಮಡ್ಲಕ್ಕಿ ಅಂತ ಕೊಡ್ತೀನಿ ಗೌರಿಗೆ. ನಾನೇ ಬಾಗಿನ ರೂಪದಲ್ಲಿ ಕೊಡ್ತೀನಿ ನಾನು. ಸೊ ಈ ಸಲನೂ ನಾನು
ಕೊಡಬೇಕು. ಅಂದರೆ ಅದನ್ನು ನಾನು ಸಂಜೆ ಟೈಮಲ್ಲಿ ಕೊಡ್ತೀನಿ, ಬೆಳಗ್ಗೆ ಹರಿಬರಿಲಿ ಆಗೋದಿಲ್ಲ. ಸಂಜೆ ಎಲ್ಲ ರೆಡಿ ಮಾಡಿಕೊಂಡು ಸಂಜೆ ಟೈಮ್ಗೆ ನಾನು ಗೌರಿಗೆ ಬಾಗಿನ ಕೊಟ್ಬಿಟ್ಟು ಬಂದುಬಿಡ್ತೀನಿ. ಇನ್ನು ಪೂಜೆ ಎಲ್ಲ ಆಯಿತು, ಸರಿ ಅಂತ ಟೀ ಮಾಡಿಕೊಡ್ತಾಯಿದ್ದೆ. ಟೀ ಮಾಡಿಕೊಂಡು ಸೊ ಫ್ಯಾಕ್ಟ್ರಿಗೆ ಪ್ರತಿದಿನ ಟೀ ಮಾಡಿ ಕಳಿಸ್ತಾನೆ ಇರಬೇಕು. ಇವತ್ತೇನು ಫ್ಯಾಕ್ಟ್ರಿಗೆ ಏನು ರಜಾ ಇರಲಿಲ್ಲ, ನಾಳೆ ಗಣೇಶ ಹಬ್ಬಕ್ಕೆ ರಜಾ ಕೊಡ್ತಾರೆ. ಇನ್ನು ಲಸಿಕಾನ ಹೀಗೆ ರೆಡಿ ಮಾಡಿದ್ದೀನಿ. ಇದು ಸ್ವಲ್ಪ ತುಂಡ ಆಗ್ತಿದೆ, ಸರಿ ಹಾಕಿ ಮುಗಿಸ್ಬೇಡ, ಗ್ರ್ಯಾಂಡಾಗಿರೋದು ಒಂದು ಸ್ವಲ್ಪ ಬಟ್ಟೆಗಳು ಅಂದ್ಬಿಟ್ಟು ಹಾಕಿ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಯಾರಿಗಾದ್ರೂ ಕೊಡೋಕ್ಕಾದರೂ ಇರುತ್ತೆ, ಹಾಕ್ಕೊಳ್ತಾರೆ ಅಂದ್ಬಿಟ್ಟು. ಇನ್ನು ಯೂಶ್ವಲಿ ಪಂಚೆನೇ ಹಾಕ್ಕೊಡೋದು ಪ್ರಕುಲ್. ಹಬ್ಬ ಅಂದರೆ ಪಂಚೆನೇ ಅವ್ನು ಪ್ರಿಫರ್ ಮಾಡ್ಕೊಳ್ತಾನೆ. ಪಂಚೆನೂ ಅಷ್ಟು ಚೆನ್ನಾಗಿ ಉಟ್ಕೊಳ್ತಾನೆ, ದೊಡ್ಡವ್ರಿಗೂ ಬರೋದಿಲ್ಲ ಹಂಗೆ ಉಟ್ಕೊಳ್ತಾನೆ ಪಂಚೆನ. ಇನ್ನು ಪಂಚೆ ಇದು ಏನಿದೆ ಇದು ಮೇಲ್ಗಡೆ ಎತ್ತಿ ಕಟ್ಕೊಳ್ತಾರಲ್ಲ, ಅದನ್ನು ನೋಡಬೇಕು ಎಷ್ಟು ಚೆನ್ನಾಗಿ ಉಟ್ಕೊಳ್ತಾನೆ ಅಂದರೆ ಯಾವಾಗಾದರೂ ನಾನು ತೋರಿಸ್ತೀನಿ. ಇನ್ನು ಗಣೇಶ ದೇವಸ್ಥಾನಕ್ಕೆ ಬಂದ್ವಿ, ತುಂಬ ಅಲಂಕಾರ ಚೆನ್ನಾಗಿ ಮಾಡಿದರು. ಇನ್ನು ಗೌರಿದು ಇದು ಏನಿದೆ ಅಲಂಕಾರ ಕೂಡ ಚೆನ್ನಾಗಿ ಮಾಡಿದರು. ಇನ್ನು ಪಕ್ಕದಲ್ಲೇ ನಾಗರು ಮತ್ತು ಹಳ್ಳಿ ಮರ, ಬೇವಿನ ಮರ ಎಲ್ಲನೂ ಇದೆ. ನವಗ್ರಹ ದೇವಸ್ಥಾನ ಕೂಡ ಇದೆ ಚಿಕ್ಕದು, ಎಲ್ಲನೂ ಕೂಡ ಇದೆ, ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಹೋಗ್ಬಿಟ್ಟು ಒಂದು 3 ಸುತ್ತು ಹಾಕ್ಕೊಂಡು ಬರ್ತಾಯಿದ್ವಿ. ಇನ್ನು ಗಣೇಶ ಹಬ್ಬದ ದಿನ ಕೂಡ ಸುಮಾರು ಜನ ನಾಗರು ಮಾಡ್ತಾರೆ. ನಾವು ನಾಗರ ಪಂಚಮಿ ದಿನವೇ ಮಾಡಿದ್ದು, ನಾವು ಆವಾಗಲೇ ಮಾಡೋದು, ಗಣೇಶ ಹಬ್ಬದಲ್ಲಿ ಏನು ಮಾಡೋಕ್ಕೋಗಲ್ಲ. ಬಟ್ ಸುಮಾರು ಜನ ಗಣೇಶ ಹಬ್ಬದಲ್ಲೂ ಕೂಡ ಮಾಡ್ತಾರೆ. ಆ್ಯಂಡ್ ನಮ್ಮ ಮನೆ ದೇವರು ಸುಬ್ರಹ್ಮಣ್ಯ ಆಗಿರೋದ್ರಿಂದ ನಾಗರಿಗೆ ನಾವು ಮಸ್ಟ್ ಆ್ಯಂಡ್ ಶುಡ್ ಫಸ್ಟ್ ಸುಬ್ರಹ್ಮಣ್ಯನೇ ನಾವು ಪೂಜೆ ಮಾಡಬೇಕು. ಇನ್ನು ಸಂಜೆ ಆಯಿತು, ಸಂಜೆ ಟೈಮ್ಗೆ ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ನಾನು ಆಗಲೇ ಹೇಳ್ದಂಗೆ ಮಧ್ಯಾಹ್ನ ಹೋಗಿ ಈ ಥರ ಗಣೇಶನ ತೊಗೊಂಡು ಬಂದೆ. ಮೇಲ್ಗಡೆ ಪೇಟೆ ಇರುತ್ತಲ್ಲ, ಅದು ತುಂಬ ಮುದ್ದಾಗಿ ಕಾಣಿಸ್ತಾ ಇತ್ತು, ಅದು ಚೆನ್ನಾಗಿತ್ತು. ಇದು ಇನ್ನೂ ಕ್ಯೂಟಾಗಿದೆ, ಪೇಟೆ ಹಾಕ್ಕೊಂಡು ಯೆಲ್ಲೋ ಕಲರು. ಬಟ್ ಇದು ಗೋಲ್ಡ್ ಬ್ರೌನ್ ಕಲರಿಂದೇ ತೊಗೊಂಡು ಬಂದೆ. ಬಟ್ ಪೇಟೆ ಮಾತ್ರ ಯೆಲ್ಲೋ ಕಲರ್ ತೊಗೊಂಡ್ಬಂದೆ, ತುಂಬ ಮುದ್ದಾಗಿತ್ತು. ಇನ್ನು ಒಬ್ಬಳೇ ಹೋಗಿ ನಾನು ತೊಗೊಂಡು ಬಂದೆ, ಮಕ್ಳನ್ನ ಕರ್ಕೊಂಡು ಹೋದರೆ ಬೇಡ ಅಂದ್ಬಿಟ್ಟು ಒಬ್ಬಳೇ ಹೋಗಿ ತೊಗೊಂಡು ಬಂದೆ. ಇನ್ನು ಸದ್ಯಕ್ಕೆ ಅದನ್ನು ಅಲ್ಲೇ ಇಟ್ಟಿದ್ದೀನಿ ದೇವ್ರ ಮನೇಲೆ, ನಾಳೆ ಪೂಜೆ ಮಾಡಬೇಕಲ್ಲ, ಹಾಗಾಗಿ ಇನ್ನು ಸಂಜೆ ಟೈಮ್ದು ಪೂಜೆ ಮಾಡ್ತಾಯಿದ್ದೀನಿ ನಾನು. ಹಾಗೆ ಗೌರಿ ದೇವಿಗೆ ಮಡ್ಲಕ್ಕಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಪೂಜೆಗೂ ಕೊಟ್ಬರೋಣ ಅಂತ ಕುಂಕುಮ ಅರಿಶಿನ, ಇನ್ನೂ ಒಂದು 5 ಜನಕ್ಕೆ ನಾನು ತಾಂಬೂಲ ಕೂಡ ಕೊಡ್ತೀನಿ. ಕುಂಕುಮ ಅರಿಶಿನ ಕೊಟ್ಟು ಒಂದು ಸ್ವಲ್ಪ ಹೂವು, ಕುಂಕುಮ ಅರಿಶಿನ ತೊಗೊಂಡಿದ್ದೀನಿ. ಆ್ಯಂಡ್ ಈ ಕವರಲ್ಲಿ ಸ್ವಲ್ಪ ಫ್ರೂಟ್ಸು, ಅಂದರೆ ಈ ಕುಂಕುಮ ಅರಿಶಿನ ಕೊಡ್ತೀವಲ್ಲ ಮುತ್ತೈದರಿಗೆ, ಸ್ವಲ್ಪ ಫ್ರೂಟ್ಸು, ವಿಳ್ಯದೆಲೆ ಮೇಲೆ ಇಡೋಕ್ಕೆ ಅಕ್ಕಿ, ಎಲೆ, ಅಡಿಕೆ ಎಷ್ಟೆಲ್ಲ ಇದೆ. ಇನ್ನು ಇದು ದೇವ್ರಿಗೆ ಬ್ಲೌಸ್ ಪೀಸು, ವಿಳ್ಯದೆಲೆ, ಅಡಿಕೆ, ಊದುಗಡ್ಡಿ ಮತ್ತು 2 ಅರ್ಶಿನದ ದಾರ, ತಾಳಿ ದಾರ, 2 ಅರ್ಶಿನದ ಕೊಂಬು ಮತ್ತು 2 ಅಚ್ಚಬೆಲ್ಲ ಮತ್ತು ಕೊಬ್ಬರಿ, 1 ಕೊಬ್ಬರಿ. ಸೊ ಮತ್ತು ಮಡ್ಲಕ್ಕಿ ಇದು ಬಾಕ್ಸ್ ಬರುತ್ತಲ್ಲ ಕಿಟ್ಟು, ಅದರಲ್ಲಿ ಕೂಂಬು, ಕನ್ನಡಿ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಹಾಕಿ ಕೊಟ್ಟಿದ್ದೀನಿ. ಇನ್ನು ಪ್ಲೇಟೆಲ್ಲ ಮನೆಯಿಂದನೇ ತೊಗೊಂಡೋಗಿದ್ದೆ. ಅಲ್ಲಿ ಹೋಗ್ಬಿಟ್ಟು ಮೊದಲು ನಾನು ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆಲ್ಲನೂ ನಾನು ಜೋಡಿಸ್ಕೊಳ್ತೀನಿ. ಇನ್ನು ಲಸಿಕಾ ಅಂತೂ ನನಗೆ ಪ್ರತಿಯೊಂದರಲ್ಲೂ ಹೆಲ್ಪಿಂಗ್ ಇರ್ತಾಳೆ. ನಾನು ಹೇಳೋದೇ ಇಲ್ಲ, ಅವಳೇ ಬಂದು ಅಮ್ಮ ನಾನು ಮಾಡ್ತೀನಿ, ಇದನ್ನು ಕೊಡು, ಇದನ್ನು ಮಾಡ್ತೀನಿ ಅಂತ ಹೇಳ್ತಾಳೆ. ಸೊ ಹೆಣ್ಮಕ್ಳೇ ಅಲ್ವಾ, ಪ್ರತಿಯೊಂದು ಮನೆಗೂ ಒಂದು ಹೆಣ್ಮಗು ಇರಲೇಬೇಕು ಅಂತ ಇದಕ್ಕೇ ಹೇಳೋದು. ಒಂಥರ
ಒಂಥರ ಚಂದನ ವನ ಆಗಿಬಿಡುತ್ತೆ ಮನೆಯೇ. ಹೆಣ್ಮಕ್ಳು ಇದ್ರೇ ಅದಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟು ಖುಷಿ ಆಗುತ್ತೆ. ಎಲ್ಲನೂ ಜೋಡಿಸಿಟ್ಕೊಳ್ತಾ ಇದ್ದೀನಿ. ತಾಳಿ ದಾರ, 2 ಅರ್ಶಿಣದ ಕೊಂಬು, ವಿಲೇದೆಲೆ, ಬ್ಲೌಸ್ ಪೀಸು ಮತ್ತು ಬಳೆ ಕೂಡ ತೊಗೊಂಡಿದ್ದೀನಿ 1 ಡಜನ್ನು ದೇವರಿಗೆ. ಇನ್ನು ಒಣ ಕೊಬ್ಬರಿ 2 ಅಂದರೆ ಅರ್ಧ ಕಟ್ ಮಾಡಿರೋಂಥದ್ದು 2, ಮತ್ತು ಮಡ್ಲಕ್ಕಿ ಇದು ಬಾಕ್ಸ್ ಬರ್ತಲ್ಲ ಇದಿಷ್ಟು, ಮತ್ತು ಗೆಜ್ಜೆ ವಸ್ತ್ರ ಅಂತೂ ಕಂಪಲ್ಸರಿ ಇರಲೇಬೇಕು. ಗೆಜ್ಜೆ ವಸ್ತ್ರ ನಾನು ಗೌರಿ ದೇವಿಗೆ ಹಾಕ್ಬಿಡ್ತೀನಿ. ಸುಮಾರು ಜನ ಬೆಳಗ್ಗೆಯಿಂದ ಬಂದು ಮಡ್ಲಕ್ಕಿ ಬಾಗ್ನ ಎಲ್ಲ ಏನಿದೆ ಕೊಟ್ಟು ಹೋಗಿದ್ದಾರೆ. ಸೊ ಸಂಜೆ ಟೈಮ್ಗೂ ಸ್ವಲ್ಪ ಕೆಲವರು ಬರ್ತಾಯಿದ್ರು. ಇನ್ನು ಮೊದಲು ಗೆಜ್ಜೆ ವಸ್ತ್ರ ಹಾಕ್ಬಿಟ್ಟು ಹೂವು ಎಲ್ಲ ಇಟ್ಟು ಪೂಜೆ ಮಾಡಿಬಿಟ್ಟು ಸೊ ಮಡ್ಲಕ್ಕಿ ಸಾಮಾನೆಲ್ಲ ಇಟ್ಟು ಪೂಜೆ ಮಾಡೋದು. ಸೊ ಯಾವುದೇ ದೇವ್ರಿಗೆ ಹೂವಕ್ಕಿಂತ ಮೊದಲು ಗೆಜ್ಜೆ ವಸ್ತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಅಲಂಕಾರನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ಗೌರಿ ದೇವಿದು. ಇನ್ನು ಸುಮಾರು ಜನ ಕಾಯ್ತಾಯಿದ್ರು ಎಲ್ಲ ಬಾಗ್ನ ಕೊಡೋದಕ್ಕೆ, ಅಲ್ಲಿ ಮಡ್ಲಕ್ಕೆ ಎಲ್ಲ ಇಡೋದಕ್ಕೆ. ಇನ್ನು ಬಳೆ ಎಲ್ಲ ಇಟ್ಟು ಕುಂಕುಮ ಅರಿಶಿನ ಎಲ್ಲ ಇಟ್ಟು ತಾಳಿದಾರ ಎಲ್ಲ ಏನಿದೆ, ಒಂದು ತಾಳಿದಾರ ಅಮ್ಮನವ್ರಿಗೆ ಕಟ್ಬಿಟ್ಟು ಇನ್ನೊಂದು ತಾಳಿದಾರ ಅಲ್ಲೇ ಮಡ್ಲಿಗೆ ಇಟ್ಟಿದ್ದೆ. ನೀನು ಈ ಥರ ಅಕ್ಕಿಲಿ ಇದನ್ನು ಮಾಡ್ತಾರಲ್ಲ ಅದನ್ನು ಕೂಡ ಮಾಡಿಬಿಟ್ಟು ದೇವ್ರಿಗೆ ಬಾಗ್ನ ಎಲ್ಲ ಕೊಡ್ತಿದ್ದೀನಮ್ಮ ಅಂತ ಅಂದ್ಕೊಂಡು ನನ್ನ ಸಂಕಲ್ಪ ಏನಿದೆ ಅದನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಎಲ್ಲನೂ ಮಡ್ಲಕ್ಕಿ ಬಾಗ್ನ ಎಲ್ಲ ಕೊಟ್ಬಿಟ್ಟು ಇನ್ನು ಊದ್ಗಡ್ಡಿಯಿಂದ ಪೂಜೆ ಮಾಡ್ತಾಯಿದ್ದೀನಿ. ಸೊ ಇದಿಷ್ಟೇ ಸಿಂಪಲ್ ಪ್ರೊಸೀಜರು. ಸೊ ನಿಮ್ಮ ಮನೆಗಳೆಲ್ಲೂ ಗೌರಿ ಥರ ಪ್ರತಿಷ್ಠಾಪನೆ ಮಾಡಿಲ್ಲ ಅಂದರೆ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಮಡ್ಲಕ್ಕಿನ ಪೂಜಾರಿಗೆ ಕೂಡ ಕೊಡ್ಬೋದು. ದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಚೌಡೇಶ್ವರಿ ದೇವಸ್ಥಾನ, ಚಾಮುಂಡೇಶ್ವರಿ ಈ ಥರ ಗೌರಿ ಇದಿಲ್ಲ ಅಂದರೆ ಶಿವನ ದೇವಸ್ಥಾನಕ್ಕೆ ಕೂಡ ಹೋಗಿ ಮಡ್ಲಕ್ಕಿನ ಕೊಡ್ಬೋದು, ಏನೂ ಪ್ರಾಬ್ಲಮ್ಮೇ ಇಲ್ಲ. ಸೊ ನಮ್ಮ ಮನೆ ಹತ್ರ ಇದನ್ನೆಲ್ಲ ಕೂಡಿಸ್ತಾರೆ, ಹಾಗಾಗಿ ಗೌರಿ ದೇವಿಗೆ ಇದನ್ನು ಕೊಟ್ವಿ. ಇನ್ನೂ ಒಂದು 5 ಜನ ಮುತ್ತೈದೆಯರಿಗೆ ನಾನಿಲ್ಲಿ ವಿಲೇದೆಲೆ ಮತ್ತು ಕುಂಕುಮ ಅರಿಶಿನ ಕೊಡ್ತಾಯಿದ್ದೀನಿ. ಸೊ ಎಷ್ಟಾಗುತ್ತೆ ಅಷ್ಟೇ ಸಾಧ್ಯ, 3, 5, 9 ಈ ಥರ ಯಾರಿರ್ತಾರೋ ಅವ್ರಿಗೆ ಕೊಟ್ಟು ಆಶೀರ್ವಾದನ ತೊಗೊಳ್ಳೋದಷ್ಟೇ. ಇನ್ನು ಮನೆಗೆ ಹೋಗಿ ಊಟ ಎಲ್ಲ ಮಾಡಿಬಿಟ್ಟು ಒಂದು ಸ್ವಲ್ಪ ಅಡುಗೆ ಕೆಲಸ ಇತ್ತು, ನಾಳೆಗೆಲ್ಲ ಮಾಡ್ಕೊಳ್ಬೇಕಲ್ಲ ಗಣೇಶ ಹಬ್ಬಕ್ಕೆ ಅಂತ ಒಂದು ಸ್ವಲ್ಪ ಜಾಸ್ತಿ ಐಟಮ್ಸ್ ಇರುತ್ತೆ. ಸೊ ಅದಕ್ಕೆಲ್ಲನೂ ರೆಡಿ ಮಾಡಿಕೊಂಡು ಒಂದು ಕಡೆ ದೋಸೆ ಕೂಡ ಮಾಡ್ತಾಯಿದ್ದೆ. ಅಮ್ಮ ಹೂರ್ಣ ಕೂಡ ರುಬ್ಕೊಳ್ತಾಯಿದ್ರು, ನಾಳೆ ಕಡುಬುನೋ ಒಬ್ಬಟ್ಟು ಮಾಡೋಣ ಅಂತಾಯಿದ್ರು. ಇನ್ನು 3ನೇ ದಿನ ವಿಸರ್ಜನೆ ದಿನ ಕಡುಬು ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡ್ವಿ. ಹಂಗಾಗಿ ಒಬ್ಬಟ್ಟಿಗೆ ಹೂರ್ಣ ಎಲ್ಲ ರುಬ್ಕೊಳ್ತಾಯಿದ್ರು. ಇನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಳೋದೆಲ್ಲ ಏನೇನಿದೆ ಅದನ್ನೆಲ್ಲನೂ ನಾನು ಮಾಡ್ಕೊಳ್ತಾಯಿದ್ದೆ ಬೆಳಗ್ಗೆ ಅಂದರೆ ಎಲ್ಲನೂ ಆಗಲ್ವಲ್ಲ. ಇನ್ನು ದೋಸೆ ಆಗಿ ಇವತ್ತು ಡಿನ್ನರ್ ದೋಸೆಗೆ ಸ್ವಲ್ಪ ಇಟ್ಟಿತ್ತು, ದೋಸೆನೇ ಹಾಕ್ತಾಯಿದ್ದೀನಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಜೋರು ಮಳೆ ಅಂದರೆ ಜೋರು ಮಳೆ ಗೊತ್ತಾ, ಸಿಕ್ಕಾಪಟ್ಟೆ ಮಳೆ ಅಂದರೆ ಸಂಜೆನೇ ಶುರುವಾಗ್ತಿದೆ ತುಮಕೂರಲ್ಲಿ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಲಕ್ಷ್ಮೀ ಹಬ್ಬದಲ್ಲೂ ಹಂಗೆ ಬಂತು, 5 ಗಂಟೆಗೆ ಶುರುವಾದರೆ ರಾತ್ರಿ ಫುಲ್ಲು ಇಡೀ ರಾತ್ರಿ ಎಲ್ಲ ಬರ್ತಾನೆ ಇರುತ್ತೆ. ಹಾಗೂ ಮಳೆ ನಿಂತ ಮೇಲೆ ನಾವು ಹೋಗಿ ಗೌರಿ ದೇವಿಗೆ ಬಾಗ್ನ ಕೊಟ್ಬಿಟ್ಟು ಬಂದ್ವಿ. ಒಂದು 7-7:15 ಆಗಿತ್ತು ಮಳೆ ನಿಲ್ಲಕ್ಕೆ. ಆ ಗ್ಯಾಪಲ್ಲಿ ಹೋಗಿ ಕೊಟ್ಟು ಬಂದು ಮುಂದಿನ ಕೆಲಸಗಳನ್ನ ನೋಡ್ಕೊಳ್ತಾ ಇದ್ದೀವಿ. ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ. ಪ್ಲೀಸ್ ಲೈಕ್ ಮಾಡಿ. ಮತ್ತೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.